ನೋವು ಅಂತ ಒಂದು ನಿಮಿಷ ಕೂಡ ಕಾಯಕ್ಕೆ ಹೋಗಬೇಡಿ. ಯಾವ ಕೆಮಿಕಲ್ ಮಾತ್ರೆನೂ ಕೂಡ ಬೇಕಾಗಿಲ್ಲ. ಇದೊಂದು ಚಿಕ್ಕ ಉಂಡೆ ಮಾಡುತ್ತೆ ನೋವೆಲ್ಲ ಮಾಯ. ನಮಸ್ಕಾರ ಎಲ್ಲರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಉಪಯೋಗ ಆಗುವಂತಹ ಸಾಕಷ್ಟು ಟಿಪ್ಸ್ಗಳನ್ನು ನೋಡೋಣ ಬನ್ನಿ. ಯಾರಿಗೆಲ್ಲ ಲೂಸ್ ಮೋಷನ್ ಸಮಸ್ಯೆ ಇದೆ, ಪದೇ ಪದೇ ಮೋಷನ್ಗೆ ಹೋಗುವಂಥ ತೊಂದರೆ ಆಗ್ತಿದೆ ನೋಡಿ, ಈ ಒಂದು ಸಿಂಪಲ್ ಮನೆಮದ್ದನ್ನು ಮಾಡಿ ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗುತ್ತೆ. ಮೊದಲನೇದಾಗಿ 1 ಲೋಟ ಆಗುವಷ್ಟು ನೀರನ್ನು ತಗೋಬೇಕಾಗತ್ತೆ. ಸ್ಟವನ್ನು ಹಚ್ಚಿ 1 ಲೋಟ ನೀರನ್ನು ಒಂದು ಪಾತ್ರೆಗೆ ಹಾಕಿ ಅದನ್ನು ಕಾಯೋದಕ್ಕೆ ಅಂತೇಳಿ ಇಡಬೇಕು. ಈಗ ಒಂದು ಚಿಕ್ಕ ಲೋಟನ ತಗೊಂಡು ಅದಕ್ಕೆ ನೋಡಿ ಈ ರೀತಿ 3 ಬೆರಳಲ್ಲಿ ಉಪ್ಪನ್ನು ತಗೋಬೇಕಾಗತ್ತೆ, ಪುಡಿ ಉಪ್ಪು. ಮತ್ತು ಅದೇ ಒಂದು ಕ್ವಾಂಟಿಟಿನಲ್ಲೇ, ಅದೇ ಒಂದು ಅಳತೆನಲ್ಲೇ ಸಕ್ಕರೆಯನ್ನು ಕೂಡ ತಗೋಬೇಕಾಗತ್ತೆ. ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ, ಈ ರೀತಿ ಕೊತ ಅಂತ ಕುದೀತಾ ಇರಬೇಕು. ನೀರನ್ನು ಚೆನ್ನಾಗಿ ಕುದಿಸಿದ ಮೇಲೆ ಉಪ್ಪು ಮತ್ತು ಸಕ್ಕರೆನ ನಾವು ಲೋಟಕ್ಕೆ ಹಾಕ್ಕೊಂಡಿರ್ತೀವಲ್ವ, ಈ ಲೋಟಕ್ಕೆ ಬಿಸಿ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ನೀರನ್ನು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿದ್ಮೇಲೆ ಇದು ಚೆನ್ನಾಗಿ ಸ್ವಲ್ಪ ಬಿಸಿ ಅನ್ನೋದು ಆರಬೇಕು. ತುಂಬ ಸುಡುವಾಗ ಕುಡಿಬಾರ್ದು. ಬೆಚ್ಚಗಾಗುತ್ತೆ ನೋಡಿ, ಉಗುರು ಬೆಚ್ಚಗೆ ಬಿಸಿ ಆಗುತ್ತಲ್ಲ, ಆವಾಗ ಸ್ವಲ್ಪನೇ ಸಿಪ್ ಮಾಡ್ತಾ ಆಗಾಗ ಕುಡಿತಾ ಬಂದರೆ, ಒಂದು ದಿನ ಎಲ್ಲ ಬೇಕಾದ್ರೆ ಒಂದೊಂದು ಸ್ಪೂನ್ ತೊಗೊಂಡು ಮಧ್ಯದಲ್ಲಿ 1 ಅವರ್ಗೆ ಒಂದು ಸತಿ ಅಥವಾ 2 ಗಂಟೆಗೆ ಒಂದು ಸತಿ ಇದನ್ನು ಕುಡಿತಾ ಬಂದರೆ ಆದಷ್ಟು ಬೇಗ ಲೂಸ್ ಮೋಷನ್ ಸಮಸ್ಯೆ ಅನ್ನೋದು ಸರಿ ಆಗುತ್ತೆ. ಖಂಡಿತ ಈ ಮದ್ದನ್ನು ಬಳಸಿ ನೋಡಿ. ಮುಂದಿನ ಟಿಪ್, ನಾನಿಲ್ಲಿ ಶುಂಠಿನ ತೊಗೊಂಡಿದ್ದೀನಿ. 1 ಇಂಚ್ ಆಗೋಷ್ಟು ಶುಂಠಿ ತೊಗೊಂಡ್ರೆ ಸಾಕಾಗತ್ತೆ. ಶುಂಠಿನ ತೊಗೊಂಡು ಇದನ್ನು ಕ್ಲೀನಾಗಿ ತೊಳ್ಕೊಂಡು ಇವಾಗ ನೋಡಿ ಒಂದು ಫೋರ್ಕ್ ಸ್ಪೂನಿಗೆ ಈ ಥರ ಚುಚ್ಕೊಂಡಿರೋಂಥ ಶುಂಠಿಯನ್ನು ಸ್ಟವನ್ನು ಹಚ್ಚಿ ಸ್ಟವ್ ಮೇಲೆ ಈ ವಿಧಾನದಲ್ಲಿ ಸುಟ್ಕೊಳ್ತಾ ಇದ್ದೀನಿ. ಶುಂಠಿನಲ್ಲಿ ಹೇರಳವಾದ ಔಷಧೀಯ ಗುಣಗಳು ಅನ್ನೋದು ಇರುತ್ತೆ. ನಾವು ಅಡುಗೆಗೆಲ್ಲ ಶುಂಠಿನ ಬಳಸ್ತೀವಿ. ಅದೇ ಒಂದು ವಿಧಾನದಲ್ಲಿ ಶುಂಠಿಯನ್ನು ನಾವು ಸಾಕಷ್ಟು ಅನಾರೋಗ್ಯದ ಸಮಸ್ಯೆಗಳಿಗೂ ಕೂಡ ಬಳಸ್ಕೊಳ್ಬೋದು. ಸರಿಯಾದ ವಿಧಾನದಲ್ಲಿ ಬಳಸಿದ್ರೆ ತುಂಬ ಉಪಯೋಗಕಾರಿಯಾಗಿ ಇದು ಕೆಲಸ ಮಾಡುತ್ತೆ. ಶುಂಠಿಯನ್ನು ನೋಡಿ ಸುಟ್ಕೊಂಡಿದ್ದಾಗಿದೆ. ಒಂದು ಸ್ವಲ್ಪ ಹೊತ್ತು, 1 ನಿಮಿಷ ಕೂಡ ಬೇಕಾಗಲ್ಲ, ಸುತ್ತಲೂ ಕೂಡ ಸುಟ್ಕೋಬೇಕಾಗತ್ತೆ. ಸುಟ್ಕೊಂಡ್ಮೇಲೆ ನೋಡಿ, ಇವಾಗ ಕೈಯಿಂದಾದರೂ ಈಸಿಯಾಗಿ ಸಿಪ್ಪೆನ ತೆಗಿಬೋದು, ಇಲ್ಲ ಒಂದು ಪುಟ್ಟ ಚಾಕುನ ತೊಗೊಂಡು ಈ ಥರ ಈಸಿಯಾಗಿ ಮೇಲಿರೋಂಥ ಸಿಪ್ಪೆನೆಲ್ಲ ಬಿಡಿಸ್ಬೇಕಾಗತ್ತೆ. ಸಿಪ್ಪೆನ ತೆಗೆದ ನಂತರ ಈಗ ಒಂದು ಕುಟಾಣಿನ ತೊಗೊಂಡು ಸುಟ್ಕೊಂಡಿರೋಂಥ ಮತ್ತು ಸಿಪ್ಪೆನ ತೆಗ್ದಿರೋಂಥ ಶುಂಠಿಯನ್ನು ಕುಟಾಣಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಚೂರು ಕಲ್ಲು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಕಲ್ಲುಪ್ಪು ಮತ್ತು ಶುಂಠಿ ಎರಡನ್ನು ಚೆನ್ನಾಗಿ ಜಜ್ಕೊಳ್ತಾ ಇದ್ದೀನಿ. ನುಣ್ಣಗೆ ಜಜ್ಕೋಬೇಕಾಗತ್ತೆ ನೋಡಿ. ಇವಾಗ ಇದನ್ನು ಜಜ್ಕೊಂಡಿದ್ದಾಗಿದೆ. ನಾನು ಈಗಾಗಲೇ ಶುಂಠಿಯಲ್ಲಿ ಹೇರಳವಾದ ಔಷಧೀಯ ಗುಣಗಳು ಅನ್ನೋದಿರುತ್ತೆ ಅಂತ ಹೇಳಿದ್ದೀನಿ. ಶುಂಠಿಯನ್ನು ಜಜ್ಕೊಂಡು ಈ ರೀತಿ ಉಪ್ಪಿನ ಜೊತೆಗೆ ಸೇರಿಸಿ ಇದನ್ನು ಚೂರೇ ತೊಗೊಂಡು ಬಾಯಲ್ಲಿ ಆವಾಗವಾಗ ಚೀಪ್ತಾ ಬಂದರೆ, ಇಡೀ ದಿನ ಚೀಪಿದ್ರೆ ಯಾರಿಗೇ ಆಗಲಿ ಅದೆಷ್ಟೇ ಕಾಡೋ ಅಂಥ ಶೀತ ಕೆಮ್ಮು ಆಗಿದ್ರೂ ಕೂಡ ತಟ್ಟಂತ ನಿಂತೋಗುತ್ತೆ. ಅಂದರೆ ನಮ್ಮ ಪದೇ ತಿನ್ನೋಕ್ಕಾಗಲ್ಲ, ಒಂದೇ ಸತಿ ತಿಂತೀವಿ ಅಂದರೆ ಬೆಳಗ್ಗೆ ಸಂಜೆ 2 ಟೈಮ್ ಈ ವಿಧಾನದಲ್ಲಿ ಶುಂಠಿಯನ್ನು ಬಳಸಿ ನೋಡಿ, ಶೀತ ಕೆಮ್ಮು ಎಲ್ಲ ತಟ್ಟಂತ ಮಾಯ ಆಗುತ್ತೆ. ಸಾಮಾನ್ಯವಾಗಿ ನಾವು ಅನ್ನವನ್ನು ಮಾಡಬೇಕಾದ್ರೆ ಗಂಜಿಯನ್ನು ಬಸಿಯೋದಿಲ್ಲ ಎಷ್ಟೋ ಜನರ ಮನೆಯಲ್ಲಿ. ಬಟ್ ಆದರೆ ಕೆಲವರ ಮನೆಯಲ್ಲಿ ಗಂಜಿಯನ್ನು ಬಸಿತಾರೆ. ಅನ್ನವನ್ನು ಅಂದರೆ ಅನ್ನ ಮಾಡಬೇಕಾದ್ರೆ ಅನ್ನ ಇನ್ನೇನು ಮುಕ್ಕಾಲು ಭಾಗ ಚೆನ್ನಾಗಿ ಬೆಂದಿದೆ ಅನ್ನಬೇಕಾದ್ರೆ ಸ್ವಲ್ಪ ನೀರನ್ನು ತೆಗಿತಾರೆ. ಆ ಒಂದು ಗಂಜಿಯನ್ನು ನೋಡಿ, ಒಂದು ಬಟ್ಲಾಗುವಷ್ಟು ತೊಗೊಂಡು ಅದ್ರ ಜೊತೆಗೆ ಚೂರು ಪುಡಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಈ ಒಂದು ಗಂಜಿಯನ್ನು ಕುಡಿಯುವುದರಿಂದ ಎಷ್ಟೋ ಜನಕ್ಕೆ ಸಮ್ಮರು, ಬೇಸಿಗೆ, ಬಾಡಿ ತುಂಬಾ ಹೀಟಿಗಿರೋರಿಗೆ ಸಾಕಷ್ಟು ಬಾರಿ ಬಾಯಿ ಹುಣ್ಣಿನ ಸಮಸ್ಯೆ ಆಗ್ತಾ ಇರುತ್ತೆ, ಮೌತ್ ಅಲ್ಸರ್ ಸಮಸ್ಯೆ ಆಗ್ತಾ ಇರುತ್ತೆ. ಅದರಿಂದ ಅವ್ರಿಗೆ ಏನೂ ತಿನ್ನೋಕ್ಕಾಗಲ್ಲ, ತುಂಬಾ ಕಷ್ಟಪಡ್ತಾ ಇರ್ತಾರೆ. ಆ ಥರ ಯಾರಿಗೆಲ್ಲ ಬಾಯಿ ತುಂಬ ಉಕ್ಕಿದೆ, ಹುಣ್ಣಾಗಿದೆ ಅಂತ ಹೇಳ್ತಾರೆ, ಆ ಥರ ಆದಾಗ ಬಾಯಿಯ ಹುಣ್ಣಿಗೆ ಇದು ಒಂದು ಒಳ್ಳೆ ಮನೆಮದ್ದಾಗಿ ಖಂಡಿತ ಕೆಲಸ ಮಾಡುತ್ತೆ. ಒಂದೇ ಒಂದು ದಿನದಲ್ಲಿ ಬಾಯಿಯ ಹುಣ್ಣಿನ ಸಮಸ್ಯೆ ಮಾಯ ಆಗೋಗುತ್ತೆ. ಖಂಡಿತ ಈ ಮನೆಮದ್ದನ್ನು ಬಳಸಿ ನೋಡಿ. ಮುಂದಿನ ಟಿಪ್, ಯಾರಿಗೆಲ್ಲ PCOD ಸಮಸ್ಯೆ ಇದೆ ಅಥವಾ ಕಿಡ್ನಿ ಸ್ಟೋನ್ ಸಮಸ್ಯೆ ಇದೆ, ಈ ಸಿಂಪಲ್ ಮದ್ದನ್ನು ಖಂಡಿತ ಟ್ರೈ ಮಾಡಿ ನೋಡಿ. ತಟ್ಟಂಥೇಳಿ ಕಿಡ್ನಿಯ ಆರೋಗ್ಯ ಕೂಡ ಸುಧಾರಿಸುತ್ತದೆ, PCOD ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಮೊದಲನೇದಾಗಿ ಒಂದು ಚಿಕ್ಕ ಲೋಟ ತಗೊಂಡು ಅದಕ್ಕೆ 1/4 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿಯನ್ನು ಹಾಕ್ಕೋಬೇಕಾಗತ್ತೆ. 1 ಲೋಟ ಬಿಸಿ ನೀರನ್ನು ಹಾಕ್ಕೋಬೇಕಾಗತ್ತೆ.
ನಂತರ ಇದ್ರ ಜೊತೆಗೆ ಸ್ವಲ್ಪ ಜೇನುತುಪ್ಪವನ್ನು ಹಾಕೋಬೇಕಾಗತ್ತೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡಬೇಕಾಗತ್ತೆ. ಸಾಕಷ್ಟು ಜನರಿಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಆಗಿರುತ್ತೆ. ಅಂಥವರು ಕೂಡ ಈ ಒಂದು ನೀರನ್ನು ರಾತ್ರಿ ಮಲಗೋದಕ್ಕಿಂತ ಮೊದಲು ಕುಡಿದು ಮಲಗಿ ನೋಡಿ. ಆದಷ್ಟು ಬೇಗ ಯಾರೆಲ್ಲ ಕಿಡ್ನಿ ಸ್ಟೋನ್ ಸಮಸ್ಯೆ, ಅದ್ರ ಜೊತೆಗೆ ಈ PCOD ಸಮಸ್ಯೆ, ಈ ರೀತಿಯ ಸಮಸ್ಯೆಗಳಿಂದ ಬಳಲ್ತಾ ಇರೋರಿಗೆ ಒಳ್ಳೆಯ ರಿಸಲ್ಟ್ ಅನ್ನೋದು ಖಂಡಿತ ಸಿಗುತ್ತೆ. ಮುಂದಿನ ಟಿಪ್ಪನ್ನು ತಟ್ಟಂತ ನೋಡೋಣ ಬನ್ನಿ. ನಾನಿಲ್ಲೊಂದು ಕುಟಾಣಿನ ತೊಗೊಂಡಿದ್ದೀನಿ. 3ರಿಂದ 4 ಲವಂಗವನ್ನು ತೊಗೊಂಡಿದ್ದೀನಿ. ಲವಂಗನ ಕುಟಾಣಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುಟ್ಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ. ಲವಂಗ ಅನ್ನೋದು ಒಂದು ಒಳ್ಳೆ ನೋವು ನಿವಾರಕವಾಗಿ ಕೆಲಸ ಮಾಡುತ್ತದೆ. ಲವಂಗನ ತೊಗೊಂಡು ಚೆನ್ನಾಗಿ ಈ ಥರ ಕುಟ್ಕೊಂಡ ನಂತರ ಇದ್ರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಅರಿಶಿಣದ ಪುಡಿಯನ್ನು ಹಾಕಿ ಲವಂಗದ ಪುಡಿಯ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಚೂರು ಅರಿಶಿಣದ ಪುಡಿ ಮತ್ತು ಲವಂಗದ ಪುಡಿಯ ಜೊತೆಗೆ ನೀರನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಸಾಕು. ತದನಂತರ ಅತ್ಯಂತ ಚಿಕ್ಕ ಉಂಡೆಗಳಾಗಿ ಇದನ್ನು ಮಾಡ್ಕೋಬೇಕಾಗತ್ತೆ. ಅರಿಶಿಣದ ಪುಡಿಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಅನ್ನೋದು ತುಂಬಾ ಇರುತ್ತೆ. ಇದರಿಂದ ಬ್ಯಾಕ್ಟೀರಿಯಾಗಳು ನಾಶ ಆಗೋದಲ್ಲದೆ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಅನ್ನೋದನ್ನು ಕೂಡ ಸಿಗುತ್ತೆ. ಇವಾಗ ನೋಡಿ, ಈ ರೀತಿ ಚಿಕ್ಕ ಉಂಡೆಗಳನ್ನು ಮಾಡ್ಕೋಬೇಕಾಗತ್ತೆ. ಅಂದರೆ ಒಂದು ದಿನಕ್ಕೆ ಒಂದು ಉಂಡೆ ಸಾಕಾಗುತ್ತೆ. ಒಂದು ದಿನಕ್ಕೆ ಒಂದು ಉಂಡೆ ಇದನ್ನು ಮಾಡಿ ಇಟ್ಟು ಸುಮಾರು ದಿನಗಳವರೆಗೂ ಕೂಡ ಬಳಸ್ಕೋಬೋದು. ಇದಕ್ಕಿಂತ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಬಳಸಿದ್ರೂ ಸರಿಯೇ, ದೊಡ್ಡ ಉಂಡೆಗಳನ್ನಾಗಿ ಮಾಡೋಂಥ ಅಗತ್ಯ ಇಲ್ಲ. ಈ ವಿಧಾನದಲ್ಲಿ ನಾವು ಒಂದು ಒಳ್ಳೆ ಅರಿಶಿಣ ಮತ್ತು ಲವಂಗವನ್ನು ಬಳಸಿ ಮನೆಮದ್ದನ್ನು ತಯಾರು ಮಾಡಿಕೊಂಡಿದ್ದೇವೆ. ಈ ಒಂದು ಮನೆಮದ್ದನ್ನು ಯಾವ ವಿಧಾನದಲ್ಲಿ ಬಳಸ್ಬೋದು, ಏನಕ್ಕೆ ಬಳಸ್ಬೋದು ಅಂಥೇಳಿ ನೋಡೋಣ ಬನ್ನಿ. ಸಾಕಷ್ಟು ಜನರಿಗೆ ಹುಳುಕು ಹಲ್ಲಾಗಿರುತ್ತೆ. ಆಸ್ಪತ್ರೆಗಳಿಗೆಲ್ಲ ಹೋಗಿ ತೋರಿಸಿರ್ತಾರೆ, ಸಾಕಷ್ಟು ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಮಾತ್ರೆಗಳನ್ನ ತೊಗೊಂಡಿರ್ತಾರೆ. ಅದರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಅನ್ನೋದು ಕೂಡ ಆಗಿರುತ್ತೆ. ಆದರೆ ನೋವು ಅನ್ನೋದು ಕಡಿಮೆ ಆಗಿರಲ್ಲ. ಈ ರೀತಿ ವಿಪರೀತವಾದ ನೋವಾಗಿದೆ, ನಿಮಗೆ ಹುಳುಕು ಹಲ್ಲಿನ ಸಮಸ್ಯೆ ಇದೆ ಅಂದರೆ, ಎಲ್ಲಿ ಹುಳುಕು ಹಲ್ಲು ಇರುತ್ತೆ ನೋಡಿ, ಎಲ್ಲಿ ನೋವು ಇರುತ್ತೆ ನೋಡಿ, ಅಲ್ಲಿ ಈ ಒಂದು ಚಿಕ್ಕ ಉಂಡೆಯನ್ನು ಮಾಡಿ ರಾತ್ರಿ ಮಲಗೋದಕ್ಕಿಂತ ಮೊದಲು ನೋಡಿ ಆ ಹಲ್ಲಿನ ಮಧ್ಯದ ಜಾಗದಲ್ಲಿ ಈ ರೀತಿ ಇಟ್ಟು ಬಿಡಿ. ಈ ರೀತಿ ಇಟ್ಟು ಹಾಗೆ ಕಚ್ಚಿ ರಾತ್ರಿ ಪೂರ ಹಾಗೆ ಬಿಟ್ಟು ನಿದ್ರೆ ಮಾಡಬೇಕು. ಬೆಳಗ್ಗೆ ಎದ್ದೋಳಷ್ಟರಲ್ಲಿ ನಿಮಗೆ ಹಲ್ಲಿನ ನೋವು, ಉಳುಕು ಹಲ್ಲಿನ ನೋವಿನ ಸಮಸ್ಯೆ, ವಸಡಿನ ನೋವಿನ ಸಮಸ್ಯೆ, ಎಷ್ಟೋ ಸಮಸ್ಯೆಗಳು ದೂರ ಆಗುತ್ತೆ. ಬ್ಯಾಕ್ಟೀರಿಯಾಗಳು ಕೂಡ ನಾಶ ಆಗುತ್ತೆ. ಪ್ರೀತಿಯ ಶ್ರೀಮತಿಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಸಾಕಷ್ಟು ಮನೆಮದ್ದುಗಳನ್ನು, ಟಿಪ್ಸ್ಗಳನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಿದ್ದೇನೆ. ಶೇರ್ ಮಾಡಿರೋಂಥ ಇಷ್ಟು ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ತಪ್ಪದೆ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಇನ್ನೇಕೆ ತಡ, ಎಲ್ಲರಿಗೂ ಖಂಡಿತ ನೀವು ಲೈಕನ್ನು ಕೊಟ್ಟು ಶೇರನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೆ ಟಿಪ್ಸ್ಗಳನ್ನು ಹೊತ್ತು ತರುತ್ತೇನೆ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.